ಬಡವರು ಪೊಲೀಸರಿಗೆ ನಿಮಗೆ ಸ್ವಾಭಿಮಾನ ಇಲ್ವಾ ಅನ್ನೋ ಪ್ರಶ್ನೆ. ಓಪನ್ ಚಾಲೆಂಜ್ ಮಾಡಿದ್ರು ಕೂಡ ನೀವು ಕೈ ಕಟ್ಟಿ ಕುತ್ಕೋತೀರಾ? ಎಂ ಸ್ಯಾಂಡ್ ಕಿಂಗ್ ಪಿನ್ ಅಭಿಷೇಕ್ನನ್ನ ಇದುವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾಕೆ ಬಂಧಿಸಿಲ್ಲ? ಕೋಟಿ ಕೋಟಿ ದಂಧೆಯ ಮೆಗಾ ಬ್ಲಾಸ್ಟ್ ಆದರೂ ಕೂಡ ಅಭಿಷೇಕ್ ಮಾತ್ರ ಇದುವರೆಗೂ ಸೇಫ್ ಆಗಿದ್ದಾರೆ. ಕ್ವಾರಿಗಳಿಂದ ಬರೋ ಲಾರಿಗಳಿಗೆ GPS ಹಾಕೋದು ಕಡ್ಡಾಯ. ಆದರೆ ಅಭಿಷೇಕ್ ದಂಧೆಯ ಯಾವ ಲಾರಿಗೂ ಕೂಡ GPS ಅನ್ನ ಅಳವಡಿಸಿಲ್ಲ. ಅಭಿಷೇಕ್ ಟೀಮ್ನವರು ಸರ್ಕಾರಕ್ಕೆ ಯಾವ ರಾಯಲ್ಟಿಯನ್ನು ಕೂಡ ಕಟ್ತಿಲ್ಲ. 1 ಕ್ವಿಂಟಲ್ಗೆ 80 ರೂಪಾಯಿ ರಾಯಲ್ಟಿಯನ್ನು ಸರ್ಕಾರಕ್ಕೆ ಕಟ್ಟಬೇಕು. 1 ಕ್ವಿಂಟಲ್ಗೆ 80 ರೂಪಾಯಿ. ಪೊಲೀಸರು RTO ಜೊತೆ ಶಾಮೀಲಾಗಿ ಸರ್ಕಾರಕ್ಕೆ ವಂಚಿಸ್ತಾ ಇದ್ದಾನೆ. ಗಣಿ ಇಲಾಖೆಯ ಅಧಿಕಾರಿಗಳಿಗೆ ನಿಮ್ಮ ಕಣ್ಣಿಗೆ ಅದೇ ಗಣಿಯ ಧೂಳು ಬಿದ್ದುಬಿಟ್ಟಿದೆಯಾ? ವೇ ಬ್ರಿಡ್ಜ್ ನಲ್ಲಿ ಮೋಸ ಮಾಡೋ ಅಭಿಷೇಕ್ನಿಂದ ಭಾರಿ ವಂಚನೆ ಆಗ್ತಾ ಇದೆ. ಪೊಲೀಸರಿಗೆ ಲಕ್ಷ ಲಕ್ಷ ಲಂಚ ಬಿಸಾಕ್ತೀನಿ ಅಂತ ಬಾಯ್ಬಿಟ್ಟ ಆ ವ್ಯಕ್ತಿ ಹೇಳ್ತಾನೆ. ಪೊಲೀಸರು ನನ್ನ ಮುಟ್ಟಕ್ಕಾಗಲ್ಲ ಅಂತ ಓಪನ್ ಚಾಲೆಂಜ್ ಹಾಕ್ತಾನೆ. ಇಷ್ಟೆಲ್ಲ ಓಪನ್ ಆಗಿ ಮಾನ ಮರ್ಯಾದೆ ಕಳೆದ್ರೂ ಕೂಡ ನೀವ್ಯಾಕೆ ಸುಮ್ಮನಿದ್ದೀರಿ? ತಪ್ಪು ಮಾಡಿದ ವ್ಯಕ್ತಿಯನ್ನ ಯಾಕೆ ಬಂಧಿಸಿಲ್ಲ ಇದುವರೆಗೂ? ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ಈತನ ಚಾಲೆಂಜ್ ನೋಡಿದ್ರಾ? ಇವನು ಎಸೆಯುವಂತ ಲಂಚಕ್ಕಾಗಿ ಬಡವರಿಗೆ ಮೋಸ ಮಾಡಬೇಕಾ? ಬಡವರು ಮೋಸಕ್ಕೊಳಗಾಗಬೇಕಾ? ಬಡವರು ಹಣವನ್ನ ಕಳೆದುಕೊಂಡು ಮನೆ ಮಠ ಕಳೆದುಕೊಂಡು ಬಿಡ್ಬೇಕಾ? ಎಂ ಸ್ಯಾಂಡ್ ಅಭಿಷೇಕ್ನನ್ನ ಮೊದಲು ಅರೆಸ್ಟ್ ಮಾಡಿ ಗೃಹ ಸಚಿವರೇ. ಇವನ ಬೆನ್ನಿಗೆ ನಿಂತಿರುವ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಕೂಡಲೇ ಸಸ್ಪೆಂಡ್ ಮಾಡಿ. 1 ಕ್ವಿಂಟಲ್ಗೆ 80 ರೂಪಾಯಿ ರಾಯಲ್ಟಿ ಕಟ್ಟಬೇಕು. ಆ 80 ರೂಪಾಯಿಯನ್ನ ಈ ಅಭಿಷೇಕ್ ಕಟ್ತಾ ಇಲ್ಲ. ಕ್ವಾರಿಗಳಿಗೆ ಹೋಗುವಂತಹ, ಕ್ವಾರಿಗಳಿಂದ ಬರುವಂತಹ ಲಾರಿಗಳಿಗೆ GPS ಹಾಕೋದು ಕಡ್ಡಾಯ ಅನ್ನುವಂತ ನಿಯಮ ಇದೆ. ಆ GPS ಅನ್ನ ಹಾಕ್ತಾ ಇಲ್ಲ. ನಿಮ್ಮ ಎಡಭಾಗದಲ್ಲಿ ನೋಡ್ತಾ ಇರುವಂತಹ ಇದೇ ಕಿಂಗ್ ಪಿನ್ ಅಭಿಷೇಕ್. ನಾನು ಪೊಲೀಸರಿಗೆ ಎಷ್ಟು ಹಣ ಕೊಡ್ತೀನಿ, ಅಧಿಕಾರಿಗಳಿಗೆ ಎಷ್ಟು ಹಣ ಕೊಡ್ತೀನಿ, ಯಾರಿಂದ ಏನ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಯಾರು ಏನ್ ಮಾಡೋಕ್ಕಾಗಲ್ಲ, ಓಪನ್ ಆಗಿ ಇಷ್ಟೆಲ್ಲ ಮಾತನಾಡಿದ್ರು. ಪೊಲೀಸರು ಯಾಕೆ ಈತನ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ? ಅಭಿಷೇಕ್ ಎನ್ನುವಂತ ಈ ವ್ಯಕ್ತಿ ಸರ್ಕಾರಕ್ಕೂ ಮೋಸ, ಅಧಿಕಾರಿಗಳಿಗೆ ಲಂಚ, ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಅದೇ